ರೈಲ್ವೆ ಇಲಾಖೆ ಪರೀಕ್ಷೆಗೆ ಮಾಂಗಲ್ಯ ಜನಿವಾರವನ್ನ ನಿರ್ಬಂಧ ಹೇರಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವು ಅಧಿಕಾರಿಗಳಲ್ಲಿ ಬ್ರಿಟಿಷರು ಬಿಟ್ಟು ಹೋದ DNA ಇದೆ. ಸಚಿವರ ಗಮನಕ್ಕೆ ತರದೆ ಈ ರೀತಿಯ ಆದೇಶ ಹೊರಡಿಸಿದ್ದಾರೆ. ವಿ ಸೋಮಣ್ಣ ಅವರ ಜೊತೆ ಈಗಾಗಲೇ ಮಾತಾಡಿದ್ದೇವೆ. ಸರ್ಕ್ಯುಲರ್ ಹೊರಡಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ನಮ್ಮ ಸಂಸ್ಕೃತಿಯಂತೆ ಪರೀಕ್ಷೆಯನ್ನು ಬರೆಯಬಹುದು. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ರಾಜಕೀಯ ಆಯಾಮವನ್ನು ಪಡೆದುಕೊಂಡಿದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಕಾಂಗ್ರೆಸ್ನವರು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ತಾಳಿನ ಬಿಚ್ಚಿಸ್ತಾ ಇದೆ ಕೇಂದ್ರ ಸರ್ಕಾರ ಪರೀಕ್ಷೆ ಬರೆಯುವಂಥ ಹೆಣ್ಣು ಮಕ್ಕಳಿಗೆ ಅನ್ನುವಂತಹ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಒಂದು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಲ್ಲ. ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ 70 ವರ್ಷ ಈ ಕಾಂಗ್ರೆಸ್ ಪಾರ್ಟಿಯ ಸೆಕ್ಯುಲರಿಸಂ ಅನ್ನುವಂಥದ್ದು ಸರ್ಕಾರದಲ್ಲಿರುವಂತ ಇವತ್ತು ಕೆಲಸ ಮಾಡ್ತಿರುವಂತ ಎಷ್ಟೋ ಅಧಿಕಾರಿಗಳ ಬಹುಶಃ DNA ಒಳಗೆ ಹೋಗ್ಬಿಟ್ಟಿದೆ. ಸರ್ಕಾರದ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ಬರದಲೆ ಈ ರೀತಿಯ ಸೆಕ್ಯುಲರ್ ಅಧಿಕಾರಿಗಳು ಈ ರೀತಿಯ ಸರ್ಕ್ಯುಲರ್ಗಳನ್ನು ಅವಾಗವಾಗ ಹೊರಡಿಸ್ತಾ ಇರ್ತಾರೆ. ಸೋಮಣ್ಣ ಅವ್ರ ಹತ್ರ ಈಗಾಗಲೇ ವಿಚಾರದ ಬಗ್ಗೆ ಮಾತನಾಡಾಗಿದೆ. ಮಂಗಳಸೂತ್ರವನ್ನ ತೆಗೆದು ಎಕ್ಸಾಮಿಗೆ ಬರಬೇಕು ಅಂತ ಹೇಳಿದಂತ ಯಾರು ಇನ್ಚಾರ್ಜ್ ಆಫೀಸರ್ಗಳು ಈ ತರದ್ದು ಸರ್ಕ್ಯುಲರ್ಗಳು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮನೂ ಆಗತ್ತೆ. ಯಾರು ಪರೀಕ್ಷೆಯನ್ನು ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಧೈರ್ಯವಾಗಿ ಹೆಮ್ಮೆಯಿಂದ ನಮ್ಮ ಸಂಸ್ಕೃತಿ ಆಚರಣೆ ಮಾಡಿಕೊಂಡು ಆ ಪರೀಕ್ಷೆಗೆ ಹೋಗಬೇಕು ಅನ್ನುವಂತ ಧೈರ್ಯ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ನೋಡಿ, ಮಾನ್ಯ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿಯೇ ಈ ದೇಶದ ಜನಕ್ಕೆ ನೋಡಿ, ಒಂದು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಲ್ಲ. ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ 70 ವರ್ಷ ಈ ಕಾಂಗ್ರೆಸ್ ಪಾರ್ಟಿಯ ಸೆಕ್ಯುಲರಿಸಂ ಅನ್ನುವಂಥದ್ದು ಸರ್ಕಾರದಲ್ಲಿರುವಂತ ಇವತ್ತು ಕೆಲಸ ಮಾಡ್ತಿರುವಂತ ಎಷ್ಟೋ ಅಧಿಕಾರಿಗಳ ಬಹುಶಃ DNA ಒಳಗೆ ಹೋಗ್ಬಿಟ್ಟಿದೆ.